ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕದ ಅತ್ಯಂತ ವಿಶಿಷ್ಟವಾದ ಜಿಲ್ಲೆಗಳಲ್ಲೊಂದು ರಾಮನಗರ ಜಿಲ್ಲೆ ಬಗ್ಗೆ ಇಂದು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಿದ್ದೀವಿ. ನೈಸರ್ಗಿಕ ಬಂಡೆಗಳು, ರೇಷ್ಮೆ, ಚನ್ನಪಟ್ಟಣದ ಆಟಿಕೆಗಳು ಮತ್ತು ಶೋಲೆ ಚಿತ್ರದ ಚಿತ್ರೀಕರಣ ಆಲ್ ಇನ್ ಒನ್ ಎನ್ನಿಸುವ ಅದ್ಭುತ ಜಿಲ್ಲೆ ರಾಮನಗರ. 2007ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆಯಾಗಿ ರೂಪುಗೊಂಡ ರಾಮನಗರ ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಪ್ರಮುಖ ಜಿಲ್ಲೆ. ಬೆಂಗಳೂರು ನಗರದಿಂದ ಕೇವಲ 50-60 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಇದು ಪ್ರವಾಸೋದ್ಯಮ, ಕೈಗಾರಿಕೆ ಮತ್ತು ಶಿಕ್ಷಣ ಆಲ್ ಕ್ಷೇತ್ರಗಳಲ್ಲಿಯೂ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಜಿಲ್ಲೆಯಲ್ಲಿ 4 ತಾಲೂಕುಗಳು: ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ. ಒಟ್ಟು 3550 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಈ ಜಿಲ್ಲೆಯಲ್ಲಿ ಸುಮಾರು 11 ಲಕ್ಷ ಮಂದಿ ವಾಸಿಸುತ್ತಿದ್ದಾರೆ. ಸಿಲ್ಕ್ ಸಿಟಿ, ರೇಷ್ಮೆಯ ನಾಡು. ರಾಮನಗರವನ್ನು ಸಿಲ್ಕ್ ಸಿಟಿ ಎಂದು ಕರೆಯುವ ಪ್ರಮುಖ ಕಾರಣ ಇಲ್ಲಿನ ರೇಷ್ಮೆ ಉತ್ಪಾದನೆ. ಇಲ್ಲಿನ ಕೊಕೂನ್ ಮಾರುಕಟ್ಟೆ ಕರ್ನಾಟಕದಲ್ಲೇ ಅತಿದೊಡ್ಡದು. ಸೆರಿಕಲ್ಚರ್ ಕ್ಷೇತ್ರದಲ್ಲಿ ಭಾರತದಲ್ಲೇ ಪ್ರಸಿದ್ಧಿ ಪಡೆದ ಪ್ರದೇಶ ಹೇಳಬಹುದು. ಚನ್ನಪಟ್ಟಣ ಜಗತ್ಪ್ರಸಿದ್ಧ ಲಕ್ಕಿ ಆಟಿಕೆಗಳ ನಗರ. ಚನ್ನಪಟ್ಟಣದ ಮರದ ಆಟಿಕೆಗಳು ವಿಶ್ವದಾದ್ಯಂತ ಪ್ರಸಿದ್ಧ. ಇವು ನೈಸರ್ಗಿಕ ಬಣ್ಣಗಳಿಂದ ತಯಾರಾಗುವುದರಿಂದ ಮಕ್ಕಳಿಗೆ ಸಂಪೂರ್ಣ ಸುರಕ್ಷಿತ. ಇದು ರಾಮನಗರ ಜಿಲ್ಲೆಯ ಅಂತಾರಾಷ್ಟ್ರೀಯ ಗುರುತನ್ನು ಹೆಚ್ಚಿಸಿದೆ. ಪ್ರವಾಸಿ ತಾಣಗಳು ಮತ್ತು ನೈಸರ್ಗಿಕ ಸೌಂದರ್ಯ. ರಾಮನಗರ ನೈಸರ್ಗಿಕ ಬಂಡೆಗಳ ಕಣಿವೆ ಎಂಬಷ್ಟು ಸುಂದರ. ಟ್ರೆಕ್ಕಿಂಗ್, ರಾಕ್ ಕ್ಲೈಂಬಿಂಗ್ ಮತ್ತು ಸಾಹಸ ಕ್ರೀಡೆಗಳಿಗೆ ಇದು ಸ್ವರ್ಗ. ಪ್ರಮುಖ ಸ್ಥಳಗಳು: ರಾಮದೇವರ ಬೆಟ್ಟ, ಶೋಲೆ ಚಲನಚಿತ್ರದ ಚಿತ್ರೀಕರಣ ಸ್ಥಳ. SRS ಬೆಟ್ಟ, ಸಾವುಂದಟ್ಟೆ. ಕನಕಪುರ ಅರಣ್ಯ ಪ್ರದೇಶಗಳು, ಗಿಡುಗು ಸಂರಕ್ಷಿತ ಪ್ರದೇಶ, ಅಪರೂಪದ ವಲ್ಚರ್ಗಳು ಇರುವ ಏಕೈಕ ಸ್ಥಳಗಳಲ್ಲಿ ಒಂದಾಗಿದೆ. ಸಾರಿಗೆ ಮತ್ತು ಸಂಪರ್ಕ: ಬೆಂಗಳೂರು-ಮೈಸೂರು ಹೆದ್ದಾರಿ NH 275 ಮಧ್ಯದಲ್ಲೇ ಹಾದು ಹೋಗುವುದರಿಂದ ಪ್ರಯಾಣ ಬಹಳ ಸುಲಭ. ಬಸ್, ರೈಲು, ಖಾಸಗಿ ವಾಹನ ಎಲ್ಲ ಮಾರ್ಗಗಳಿಂದಲೂ ಸುಲಭ ಪ್ರವೇಶ. ಕೃಷಿ ಮತ್ತು ಕೈಗಾರಿಕೆ: ರಾಮನಗರದಲ್ಲಿ ಮುಖ್ಯವಾಗಿ ರಾಗಿ, ಅಕ್ಕಿ, ಬಾಳೆ, ತೆಂಗು, ದ್ರಾಕ್ಷಿ. ಕನಕಪುರ ಹಾಗೂ ಮಾಗಡಿ ಹಣ್ಣು ತರಕಾರಿ ಉತ್ಪಾದನೆಗೆ ಪ್ರಸಿದ್ಧ. ಶಿಕ್ಷಣ ಮತ್ತು ಅಭಿವೃದ್ಧಿ: ಬೆಂಗಳೂರು ಹತ್ತಿರ ಇರುವುದರಿಂದ ಇಲ್ಲಿ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳು ನಿರಂತರವಾಗಿ ಹೆಚ್ಚಾಗುತ್ತಿದೆ. ಪದವಿ, PG, ಎಂಜಿನಿಯರಿಂಗ್, ಡಿಪ್ಲೊಮಾ ಎಲ್ಲ ರೀತಿಯ ಶಿಕ್ಷಣ ಸೌಲಭ್ಯಗಳು ಲಭ್ಯ. ಒಟ್ಟಿನಲ್ಲಿ ರೇಷ್ಮೆ, ಆಟಿಕೆಗಳು, ಬಂಡೆಗಳು, ಪ್ರವಾಸಿ ತಾಣಗಳು ಮತ್ತು ಸಂಸ್ಕೃತಿ ಇವೆಲ್ಲವನ್ನೂ ಒಂದೇ ಜಿಲ್ಲೆಯಲ್ಲಿ ಕಾಣಲು ಸಾಧ್ಯವಾದರೆ ಅದು ರಾಮನಗರ ಜಿಲ್ಲೆ. ಕರ್ನಾಟಕದ ಗರಿಮೆಯನ್ನು ಹೆಚ್ಚಿಸುವ ಬಹುಮುಖ ಜಿಲ್ಲೆಯಾಗಿ ಇದು ಭವಿಷ್ಯದಲ್ಲಿಯೂ ಇನ್ನಷ್ಟು ಬೆಳವಣಿಗೆಯ ದಾರಿಯಲ್ಲಿ ಸಾಗುತ್ತಿದೆ.